ಮಾರ್ನಿಂಗ್ ಫ್ರೆಂಡ್ಸ್. ಕ್ರಿಸ್ಮಸ್ ಅಂದ್ರೆ ಕೇಕ್, ಸ್ಟಾರ್, ಟ್ರೀ, ಸಂಗೀತ ಅಂತಲ್ಲ. ಕ್ರಿಸ್ಮಸ್ ಅಂದ್ರೆ ಕ್ಷಮೆಯ ಹಬ್ಬ. ಯಾಕಂದ್ರೆ ದೇವರು ತನ್ನ ಮಗನಾದ ಯೇಸುವನ್ನ ಈ ಲೋಕಕ್ಕೆ ಕಳುಹಿಸಿದಂತ ಮುಖ್ಯ ಉದ್ದೇಶವೇ ನಮಗೆ ಕ್ಷಮೆ, ಶಾಂತಿ ಮತ್ತು ಹೊಸ ಆರಂಭ ನೀಡಲು. ಬೈಬಲ್ ಹೇಳ್ತದೆ, ಎಫೆಸದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 7ನೇ ವಚನ, ಕ್ರಿಸ್ತನು ನಮಗೋಸ್ಕರ ತನ್ನ ರಕ್ತವನ್ನ ಸುರಿಸಿದ್ದರಿಂದ ನಮ್ಮ ಅಪರಾಧಗಳು ಪರಿಹಾರವಾಗಿ ನಮಗೆ ಬಿಡುಗಡೆ ಆಯಿತು. ಸ್ನೇಹಿತರೆ, ದೇವರು ಮಾನವನು ಪಾಪ ಮಾಡಿದಾಗ ಕೋಪದಿಂದ ದಂಡಿಸಿಲ್ಲ. ಅವರು ಪ್ರೀತಿಯಿಂದ ಹೇಳಿದ್ದು, ನನ್ನ ಜನ ಪಾಪ ಮಾಡಿರಬಹುದು, ಆದ್ರೆ ನಾನು ಅವ್ರನ್ನ ಬಿಟ್ಟು ಬಿಡಲಿಲ್ಲ ಎಂಬುದಾಗಿ. ಆ ಪ್ರೀತಿಯ ಫಲವೇ ಕ್ರಿಸ್ಮಸ್. ಏಸು ಈ ಲೋಕಕ್ಕೆ ಬಂದಿದ್ದು ತಪ್ಪು ಹಿಡಿಯಲು ಅಲ್ಲ, ತಪ್ಪು ಮಾಡಿದವನನ್ನ ರಕ್ಷಿಸೋದಕ್ಕೋಸ್ಕರ. ಕ್ರಿಸ್ಮಸ್ ಬೆಳಕು ಕತ್ತಲೆಯನ್ನ ಓಡಿಸುವ ಹಾಗೆ ಏಸು ಬಂದದ್ದು ನಮ್ಮ ಹೃದಯದ ಕತ್ತಲೆಯಾದ ದ್ವೇಷ, ನೋವು, ಅಸಹನೆಗಳನ್ನ ಓಡಿಸಲು. ಸ್ನೇಹಿತರೆ, ಒಂದು ಹಳ್ಳಿ ಇತ್ತು. ಅದರಲ್ಲಿ ಇಬ್ರು ಅಣ್ಣ ತಮ್ಮ. ಒಂದು ಜಮೀನಿನ ವಿಚಾರಕ್ಕೆ ಇಬ್ರು ಮಾತಾಡಿಕೊಂಡು 10 ವರ್ಷ ಮಾತಾಡ್ಲೇ ಇಲ್ಲ. ಕ್ರಿಸ್ಮಸ್ ಹಬ್ಬದ ದಿನ ಅಣ್ಣ ತನ್ನ ತೋಟದ ಬಳಿಯಲ್ಲಿ ಕೆಲಸ ಮಾಡ್ತಾ ಇದ್ದ. ಆ ಸಮಯದಲ್ಲಿ ಯಾರೋ ಬಂದು ಒಂದು ಮರದ ಸೇತುವೆ ಕಟ್ತಾ ಇರುವುದು ಅವನು ನೋಡ್ದ. ಕಟ್ತಿದ್ದವನು ಹೇಳ್ದ, ನಿಮ್ ತಮ್ಮನೇ ನನ್ನನ್ನ ಕಳಿಸಿದ್ದಾನೆ ಅಂತ ಹೇಳಿ. ನಮ್ಮಿಬ್ಬರ ನಡುವೆ ಬಂದಿದ್ದ ಗೋಡೆಯ ಬದಲು ಸೇತುವೆ ಕಟ್ಟೋಣ ಅಂತ. ಅಣ್ಣ ಕಣ್ಣೀರ್ ಹಾಕ್ದ. ತಕ್ಷಣ ಹೋಗಿ ತಮ್ಮನನ್ನ ಹಪ್ಕೊಂಡು ಹೇಳ್ದ, ಇದು ನನ್ನ ಕ್ರಿಸ್ಮಸ್ ಉಡುಗೊರೆ ಎಂದು. ಆ ದಿನ ಇಬ್ಬರ ಹೃದಯದಲ್ಲಿ ಕ್ರಿಸ್ತನ ಬೆಳಕು ಬಂತು. ಈ ಕತೆ ಹೇಳೋದು, ಕ್ರಿಸ್ಮಸ್ ಗಿಫ್ಟ್ಗಳಲ್ಲಿ ದೊಡ್ಡದು ಹೃದಯದಿಂದ ಮಾಡಿದಂತ ಕ್ಷಮೆ. ಹಾಗಾಗಿ ಸ್ನೇಹಿತರೆ, ನಮ್ಮ ಮನೆಯಲ್ಲಿ, ನಮ್ಮ ಸಂಬಂಧಗಳಲ್ಲಿ, ನಮ್ಮ ಕೆಲಸದ ಸ್ಥಳದಲ್ಲಿ, ನಮ್ಮ ಹೃದಯದಲ್ಲಿ ಇರುವಂತ ನೋವು, ದ್ವೇಷ, ಅಸಹನೆ ಇವುಗಳನ್ನ ತೆಗೆದುಹಾಕೋಣ. ಈ ಕ್ರಿಸ್ಮಸ್ ಅಲ್ಲಿ ನಮ್ಮನ್ನ ನಾವು ಒಂದು ಪ್ರಶ್ನೆ ಕೇಳಿಕೊಳ್ಳೋಣ. ಯಾರನ್ನಾದರೂ ಕ್ಷಮಿಸಬೇಕೆ? ಯಾರಿಗಾದರೂ ಕರೆ ಮಾಡಬೇಕೆ? ಅಥವಾ ಯಾರನ್ನಾದರೂ ಅಪ್ಪಿಕೊಳ್ಳಬೇಕೆ ಎಂಬುದಾಗಿ. ಕ್ಷಮೆ ಮಾಡೋದು ದುರ್ಬಲರ ಕೆಲಸ ಅಲ್ಲ, ಕ್ಷಮೆ ಬಲಿಷ್ಠರ ಗುಣ. ಸ್ನೇಹಿತರೆ, ಈ ಕ್ರಿಸ್ಮಸ್ಗೆ ನಾವು ದೇವರಿಗೆ ಹೇಳೋಣ, ಕರ್ತನೆ, ನೀವು ನನ್ನನ್ನು ಕ್ಷಮಿಸಿದ ಹಾಗೆ ನಾನು ನನ್ನ ಸುತ್ತಲಿರುವವರನ್ನು ಕ್ಷಮಿಸುವಂತ ಕೃಪೆ ಕೊಡು ಎಂದು. ಕ್ಷಮೆ ಮಾಡಿದಾಗ ಬೆಳಕು ಬರುತ್ತೆ, ಶಾಂತಿ ಬರುತ್ತೆ, ಕ್ರಿಸ್ತನು ಮನೆ ಮಾಡ್ತಾನೆ. ಈ ಕ್ರಿಸ್ಮಸ್ ಕ್ಷಮೆಯ ಕ್ರಿಸ್ಮಸ್ ಆಗಲಿ. ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯ, ಸಲಹೆಗಳು ಹಾಗೂ ಯಾವುದೇ ಪ್ರಾರ್ಥನಾ ಮನವಿಗಳಿದ್ದಲ್ಲಿ ನಮ್ಮ ದೂರವಾಣಿ ಸಂಖ್ಯೆಗೆ ನೀವು ಕರೆ ಮಾಡಬಹುದು. ನಮ್ಮ ದೂರವಾಣಿ ಸಂಖ್ಯೆ 9902606453. ನಿಮ್ಮ ಅಭಿಪ್ರಾಯಗಳನ್ನು ಇಮೇಲ್ ಮೂಲಕವೂ ನಮಗೆ ತಿಳಿಸಬಹುದು. ನಮ್ಮ ಇಮೇಲ್ ID info@fibaonline.org. ವಂದನೆಗಳು.